ರಾಜೇಗೌಡರು ಕೂಡ ಕೊಟ್ಟಿದ್ದಾರಲ್ಲ, ರಾಜೇಗೌಡರು MLA ಇರ್ಲಿಲ್ಲ, ಆ ಟೈಮಲ್ಲಿ ದಾನ ಧರ್ಮ ಮಾಡಿದಾರಲ್ಲ. ರಾಜಕೀಯ ಕಾರ್ಯಕ್ರಮ ಮಾಡಿ ಎಲ್ಲೂ ಕೊಟ್ಟಿಲ್ಲ ರಾಜೇಗೌಡರು. ರಾಜಕೀಯ ಉದಾಹರಣೆ ಕೊಡ್ತೀವಿ. ರಾಜಕೀಯ ಕಾರ್ಯಕ್ರಮ ಮಾಡಿ ಕೊಟ್ಟಿಲ್ಲ. ಅದೇ ರಾಜಕೀಯ ಕಾರ್ಯಕ್ರಮ ರಾಜಕಾರಣಿ ಅಲ್ವಾ? ರಾಜಕೀಯ ಕಾರ್ಯಕ್ರಮ ಮಾಡಿಕೊಟ್ಟಿಲ್ಲ. ಎಲ್ಲರ ಬ್ಯಾನರ್ ಗಿನ್ನರ್ ಹಾಕಿ ಕೊಟ್ಟಿದ್ದು ಕೊಡಿ. ರಾಜಕೀಯ ಕೊಡಿ ಕೊಡಿ ನಮ್ಗೆ, ನಾವು ಅದು ಕೊಡಿ. ಸರ್ ಈಗ ಒಂದು ನಿಮಿಷ ಒಬ್ಬೊಬ್ಬರೇ ಮಾತಾಡಿ, ನೀವು ಮಾತಾಡಿ ಸರ್. ನಿಮ್ಮ ಮಾತಿನ ಪ್ರಕಾರದಲ್ಲಿ ರಾಮಸ್ವಾಮಿ ಅವರು ದಾನ ಕೊಡಂಗಿಲ್ಲ. ರಾಮಸ್ವಾಮಿ ದಾನ ಕೊಡೋದು ಬೇಡ ಅಂತ ನಾನು ಯಾರು ಹೇಳಿಲ್ಲಲ್ಲ. ಕಾರ್ಯಕ್ರಮ ಮಾಡಿ ಶಾಲೆ ಒಳಗೆ ದಾನ ಕೊಡೋದು ಬೇಡ. ರಾಮಸ್ವಾಮಿ ಅವರು, ಗದ್ದೆ ಮನೆ ವಿಶ್ವನಾಥ್ ಅವರು ಅವರೇನೋ ಇದು ರೈತ ಸಂಘ ಮಾಡಿದ್ದಾರೆ, ಅದು ಇದು ಒಟ್ಟಾಗಿ ನಾವು ಕೊಡ್ತಿದೀವಿ ಅಂತ ನಿನ್ನೆ ಹೇಳಿದ್ದಾರೆ. ಈಗ ಅವ್ರು ರಾಮಸ್ವಾಮಿ ಹೋದಲ್ಲಿ ರಾಜಕೀಯ ಆಯ್ತು, ಅವ್ರು ರಾಜಕೀಯ ಪಕ್ಷದಲ್ಲಿ ಇದ್ದವ್ರು, ಅವ್ರು ಕೊಡಂಗಿಲ್ಲ. ಈಗ ನೀವು ಹೇಳೋ ರೀತಿ ನೋಡಿದ್ರೆ, ಈಗ ಸುಧಾಕರ್ ಶೆಟ್ಟರು ಒಬ್ರು ರಾಜಕೀಯ ಪಕ್ಷದವರು, ಅವರು ಕೂಡ ಕೆಲವು ಶಾಲೆಗಳಿಗೆ ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ. ಈಗ ಒಂದು ನಿಮಿಷ, ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಲಿಕ್ಕೆ ಕಾರ್ ಕೊಟ್ಟಿದ್ದಾರೆ, ವೆಹಿಕಲ್ ಕೊಟ್ಟಿದ್ದಾರೆ. ಅದೆಲ್ಲ ವಾಪಸ್ ತಗೊಂಡ್ರೆ ನಮ್ಮ ಶೃಂಗೇರಿ ಕ್ಷೇತ್ರದ ಗತಿ ಏನು ಶಿಕ್ಷಣ? ನಾನು ಈಗ ಇವೆಲ್ಲ ಮಾಡ್ತೀರಿ ನೋಡಿ. ನಿಮ್ಮಲ್ಲಿ ನೇರ ಅಪೋಲನ ಇದೆ. ನೀವು BO ಅವ್ರ ಹತ್ರ ಹೇಳಿ ಲೆಟರ್ ಕೊಡಿಸ್ತೀರಿ. ಎಲ್ಲೂ ಇಲ್ದಿರೋ ಲೆಟರ್ ಶೃಂಗೇರಿ BO ಮೇಲೆ ಅಲ್ಲ, ನಾನು ಹೇಳಿ ಲೆಟರ್ ಕೊಟ್ಟಿದ್ದಾರೆ BO ಅಂತ ನೀವು ಹೇಳಿಸಿ. ಅಲ್ಲ, BO ನೀವು ಧಮಕಿ ಹಾಕಿಲ್ಲ ಹಂಗಾದ್ರೆ? ಸರಿ, ರಾಮಸ್ವಾಮಿ ಅವರು ಅದೇ ರಾಮಸ್ವಾಮಿ ಹೇಳಿದ್ದಾರೆ. ನಾನು ಹೇಳಿದ್ದು ಅಂತ ಪ್ರೂವ್ ಮಾಡ್ಬೇಕಲ್ಲ. ಅಲ್ಲ, ನೀವು ಹಂಗಾದ್ರೆ BO ಧಮಕಿ ಹಾಕಿಲ್ಲ? ನೀವು ಹಾಕಿಲ್ಲ. ಕಾರ್ಯಕ್ರಮ ನಾನು ಏನ್ ಹೇಳಿದೆ, ರಾಜಕಾರಣಿಗಳಲ್ಲ, ಯಾಕೆ ನೀವು ರಾಜಕೀಯ ಪಕ್ಷ ಮಾಡಿ ಕಾರ್ಯಕ್ರಮ ಮಾಡ್ತೀರಿ ಅಂತ ನಾನು ಮಾಸ್ಟರ್ ಕೇಳಿದ್ದು. ಹೌದು, ಕೇಳಿದ್ದೀನಿ ನಾನು. ಒಬ್ಬ ಶಿಕ್ಷಕರಿಗೆ ನೀವು ಫೋನ್ ಮಾಡಿ ಅವ್ರು ಯಾಕೆ ಮಾಡ್ತೀರಿ ಅಂತ ಬೈತೀರಿ ಅಂದ್ರೆ, ಯಾಕೆ ಮಾಡ್ತೀರಿ ಕೇಳಿದ್ದು. ಇದೇ ಬಾಳೆಹಳ್ಳಿ ಶಾಲೆಯಲ್ಲಿ ಬಿಜೆಪಿ ಶಾಲೆ ಹಾಕೊಂಡು ಮಾಡ್ಕೊಂಡ್ರು ನಾವು ಕೇಳಿಲ್ಲ. ಅದೇ ನೀವು ಮೊನ್ನೆ ಕಲ್ಯಾಣ ಮಂಟಪದಲ್ಲಿ 16,000 ಜನ ಸರ್, ಈಗ ನೀವು ಕಲ್ಯಾಣ ಮಂಟಪದ ವಿಚಾರವನ್ನೇ ಕಲ್ಯಾಣ ಮಂಟಪ ನಾವು ಕೇಳಿಲ್ಲ. ಶಾಲೆ ಒಳಗೆ ರಾಜಕಾರಣ ಫಂಕ್ಷನ್ ಮಾಡಿಕೊಡ್ಬೇಡಿ ಅಂತಷ್ಟೇ. ಅದು ಮಾಡಿರುವಂತದ್ದು ಭಾನುವಾರ ಸಮುದಾಯ ಪಕ್ಷದ ಕಾರ್ಯಕ್ರಮ ಮಾಡಿಕೊಡೋದು ಬೇಡ ಅಂತ ನೋಡಿ. ಪಕ್ಷದ ಕಾರ್ಯಕ್ರಮ ಮಾಡ್ಬೇಕು. ಬ್ಯಾನರ್ ಇರ್ಬೇಕು. ಎಲ್ಲಿ ಬ್ಯಾನರ್ ಇದೆ ಸರ್? ನಾನು ಹೇಳ್ತೀನಿ, ಪಕ್ಷದ ಹೆಸರನ್ನ ಬಳಸಿದ್ದಾರ? ಪಕ್ಷದ ಹೆಸರನ್ನ ಬಳಸಿಲ್ಲ ಎಲ್ಲೋ. ಅಲ್ಲ, ಈಗ ಸರ್, ಇವಾಗ ಪೋಷಕರನ್ನ ಕರೆಸಿ ವಿಶ್ವನಾಥ್ ಗದ್ದೆ ಮನೆಯವರು ಎಲ್ಲಾದ್ರೂ ಈ ಪಕ್ಷ ಕೋಟ್ ಹಾಕಿ ಅಥವಾ ಮುಂದಿನ ಚುನಾವಣೆ ಕುರಿತಂತೆ ಅಥವಾ ಏನಾದ್ರೂ ಮಾತಾಡಿದಾರೆ? ಅದಕ್ಕೆ ನಿಮಗೆ ಏನಾದ್ರು ದಾಖಲೆ ಇದೆಯಾ ನಿಮ್ಮ ಹತ್ರ? ಸರ್, ಏನು ಬ್ಯಾನರ್ ಕೊಡಿ ಸರ್. ಸರ್ಕ್ಯುಲರ್ ಅಲ್ಲ ಸರ್, ಆ ಸರ್ಕ್ಯುಲರ್ 23ರಿಂದ ನಡಿಬೇಕಿತ್ತಲ್ಲ. ಆ ಸರ್ಕ್ಯುಲರ್ 23ರಿಂದ ಜಾರಿಯಾಗಿರ್ಬೇಕಿತ್ತಲ್ಲ. ಸರ್, 23ರಿಂದ ಜಾರಿಯಾಗಿದೆ. ಈಗ ವಿಶ್ವನಾಥ್ ಗದ್ದೆ ಮನೆ ಸರ್ಕಾರ ಇನ್ನೊಂದು ಸರ್ಕ್ಯುಲರ್ ಇದೆ, ಹಳೆ ವಿದ್ಯಾರ್ಥಿ ಸಂಘದರು, ಆಮೇಲೆ ಯಾರಾದ್ರೂ ಶಾಲೆಗಳನ್ನು ದತ್ತು ತಗೊಂಡು ಕಾಯ್ದೆ ಸರ್ಕಾರಿ ಶಾಲೆಗಳನ್ನು ಮುಂದುವರಿಬೇಕು ಅಂತ ಸರ್ಕಾರ ಆತರ. ನೀವು ಅಲ್ಲ, ದತ್ತು ತಗೊಂಡ್ರೆ ಸುಮ್ಮನೆ ದತ್ತು ತಗೊಳ್ತಾರಲ್ಲ ಸರ್. ಇಲ್ಲಿ ಕೇಳಿ, ಕೆಳಪೇಟೆ ಶಾಲೆ ಅಂತ ಇದೆ, ಒಬ್ಬ ಸತೀಶ್ ಶೆಟ್ಟಿ ಅನ್ನೋರು ಎಲ್ಲೂ ಕಾಣೋದಿಲ್ಲ ಅವರು. ನೀವೀಗ ಏನಾದ್ರು ಶ್ರೀಧರಿಗೆ ಹೇಳಿದ್ರಲ್ಲ, ಸುಮಾರು 1 ಕೋಟಿಗೂ ಹೆಚ್ಚು ದಾನವನ್ನು ಕೊಟ್ಟು ಅವ್ರು ಇನ್ನು ಬರ್ತಾರ ಅಲ್ಲಿಗೆ? ಅವ್ರು ದಾನ ಮಾಡಕ್ ಬರ್ತಾರ? ಮುಂದೆ ಬರ್ತಾರ ನೋಡಿ. ಅದೇ ಅದನ್ನೇ ಹೇಳ್ತೀನಿ ನೋಡಿ. ಇನ್ನೊಂದು ಮಹಿಳಾ ಸಂಘ ಇಲ್ಲಿ ಕೇಳಿ ಸರ್. ಸರಿಗ ಕೆಸುವೆಯಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ನೀವು ಮಕ್ಕಳನ್ನ ತಂದು ಕೂರಿಸ್ಕೊಂಡಿದ್ರಲ್ಲ, ಅದು ಯಾವ್ದು ನಮ್ಮ ಹತ್ರ ಇದೆ. ಶಾಲೆ ಮಕ್ಕಳನ್ನ ತಂದು ಗ್ಯಾರಂಟಿ ಸಮಾವೇಶದಲ್ಲಿ ಕೂರಿಸಿದ್ರಲ್ಲ, ಕೆಸುವೆ ಶಾಲೆಯಲ್ಲ, ಕೆಸುವೆಯಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ಯೂನಿಫಾರ್ಮ್ ಅಲ್ಲಿ ಇರುವಂತ ಮಕ್ಕಳು ಬಂದಿದ್ರಲ್ಲ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನೀವಲ್ಲ ಸರ್, ಹಾಗೆ ನಿಮಗೆ ಫೋಟೋ ತೋರಿಸ್ತೀವಿ. ಯೂನಿಫಾರ್ಮ್ ಅಲ್ಲಿ ಇರುವಂತಹ ಮಕ್ಕಳು ಇದು ವಸಂತಿ ಅಂತ ಅಧ್ಯಕ್ಷರು ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಮಕ್ಕಳು ಕೂತಿರೋದು. ಗ್ಯಾರಂಟಿ ಕಾರ್ಯಕ್ರಮದಲ್ಲಿ
ಅದು ಯಾಕೆ ಕರೆಸ್ಬೇಕು ಹಂಗಾದ್ರೆ? ಈಗ ನೀವು ಅಧ್ಯಕ್ಷರಾಗಿರೋದಲ್ಲ ಸರ್. ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಮಕ್ಕಳು ಅವ್ರಿಗೆ ಕ್ಲಾಸ್ ಮಿಸ್ ಆಗುತ್ತಲ್ಲ ಇವಾಗ. ಅವ್ರಿಗೆ ಓದಕ್ ಹೋಗ್ಬೇಕು, ಅವ್ರು ಹಾಡೇಳಕ್ ಬರ್ಬೇಕು ಅವರು. ಒಬ್ಬೊಬ್ರು ಹೇಳಿ ನೋಡಿ. ನಾವ್ ಯಾರಾದ್ರೂ ಎಲ್ಲರ ಮಕ್ಕಳನ್ನ ಕಳಿಸಿ ಅಂತ ಟೀಚರ್ಗೆ ಹೇಳಿದ್ದು ಪ್ರೂಫ್ ಇದ್ರೆ ಕೊಡಿ, ಅಥವಾ ಕಳಿಸಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ದು ಎಲ್ಲ proof. ಮತ್ತೆ ಅವ್ರು ಹಂಗೆ ಬಂದವರು ಹಂಗೆ ಬರ್ತಾರೆ ಅವರು. ಸರ್ ಪ್ರೋಗ್ರಾಮ್ ಇದೆ ಅಂತ ಅವ್ರು ಹಾಡೇಳಕ್ ಬರ್ತಾರೆ ಅವರು. ಸರ್ ಸುಮ್ಮನೆ ನೀವು ಸಂದೇಶ ಕೊಡಬೇಡಿ. ಏನಂದ್ರೆ ಇದು ಸಂಘರ್ಷ ಆಗ್ತದೆ ವಿನಃ ವಿದ್ಯಾರ್ಥಿಗಳ ಮೇಲೆ, ಸರ್ಕಾರಿ ಶಾಲೆ ಮೇಲೆ ನೀವು ಗಮನ ಮಾಡ್ತಾ ಇದ್ದೀರಾ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.